ಆತನು ಈ ರೀತಿ ಮಾತನಾಡ್ತಾ ಇದ್ದಾನೆ. ದೇ ಆರ್ worthy, O Lord, to receive glory and honor and power, for thou hast created all things, and for thy pleasure they are and were created. ಪ್ರಕಟಣೆ 4ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ದೇವರ ಆತ್ಮ ಸಭೆಯಾದ ನಮ್ಮೆಲ್ಲರ ಸಂಗ ಆತನು ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಳಗವನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಅಂತ ದಕ್ಷಿಣಗಳಲ್ಲಿ ಸಭೆ ಆದ ನಮ್ಮೆಲ್ಲರ ಸಂಘ ದೇವರಾತ್ಮ ವಿಶೇಷವಾಗಿ ಮಾತನಾಡುತ್ತಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಹಾಗಾದ್ರೆ ಯೆಹೋವ ದೇವರು ಸಮಸ್ತವನ್ನ ಉಂಟು ಮಾಡಿದ ದೇವರು. ಈತನು ಯಾರಾಗಿದ್ದಾನೆ? ಈತನು ನಮ್ಮ ದೇವರಾಗಿದ್ದಾನೆ, ನಮ್ಮ ಕರ್ತನಾಗಿದ್ದಾನೆ. ಆಮೇನ್, ಹಲ್ಲೆಲೂಯಾ. ಈತನು ಮಾನ, ಪ್ರಭಾವ, ಫಲಗಳನ್ನ ಹೊಂದುವುದಕ್ಕೆ ಯೋಗ್ಯನಾದ ದೇವರು. ಈತನು ಸಮಸ್ತವನ್ನ ಸೃಷ್ಟಿಸಿದಾತನು ದೇವರು. ಈತನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರು. ಈತನು ಆಕಾಶವನ್ನು ಕೂಡ ಉಂಟು ಮಾಡಿದ ದೇವರು. ಈತನು ಪರಲೋಕವನ್ನು ಸೃಷ್ಟಿ ಮಾಡಿದ ದೇವರು. ಪರಲೋಕದಲ್ಲಿರುವ ಕೋಟ್ಯಾನುಕೋಟಿ ದೇವದೂತರುಗಳನ್ನು ಕೂಡ ಸೃಷ್ಟಿ ಮಾಡಿದ ದೇವರು. ಲೋಕದಲ್ಲಿರುವ ಕೋಟ್ಯಾಂತರ ಜನರನ್ನು ಕೂಡ ಸೃಷ್ಟಿ ಮಾಡಿದ ಏಕೈಕ ದೇವರಾಗಿ ಇರುವಾತನು ನಮ್ಮ ದೇವರಾಗಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಇಂಥ ದೇವರಿಗೆ ಯುಗ ಯುಗಾಂತರಗಳಲ್ಲೂ ಜೀವಿಸುವಂತ ನಮ್ಮ ದೇವರಿಗೆ ಮಹಿಮೆ ಉಂಟಾಗಲಿ. ಆಮೇನ್. ಅದು ನಂಬರ್ ಮಾತು ನಾವು ಕರುಣೆ ತಟ್ಟುತ್ತಾ ದೇವನಾಮನ ಮಹಿಮೆ ಪಡಿಸುವವರಾಯೋಣ. ಆಮೇನ್, ಹಲ್ಲೆಲೂಯಾ. ಯಾವಾಗ ನಾವು ಕೂಡ ಹೀಗೆ ದೇವರನ್ನ ಮಹಿಮೆ ಪಡಿಸ್ತೇವೆ, ಯಾವಾಗ ನಾವು ಕೂಡ ದೇವರನ್ನ ಆರಾಧಿಸ್ತೇವೋ, ಆಗ ನಮ್ಮಿಂದ ದೇವರು ಮಹಿಮೆ ಹೊಂದುವವನಾಗಿರ್ತಾನೆ. ಆಗ ಆತನ ನಮ್ಮನ್ನು ಸೃಷ್ಟಿ ಮಾಡೋದಕ್ಕೂ ಒಂದು ಸಾರ್ಥಕ ಆಗುತ್ತೆ. ಆಮೇನ್, ಹಲ್ಲೆಲೂಯಾ. ಯಾಕಂದ್ರೆ ನಾವು ಆತನ ಸೃಷ್ಟಿಗಳಾಗಿದ್ದೇವೆ. ಸೃಷ್ಟಿಗಳಾದವರು ಸೃಷ್ಟಿಕರ್ತನನ್ನ ಆರಾಧನೆ ಮಾಡಬೇಕು. ಅದು ಆತನ ಮೆಚ್ಚುವಂತ ವಿಷಯವಾಗಿದೆ. ಅದು ಬಿಟ್ಟು ಸೃಷ್ಟಿಗಳಾದ ನಾವು ಲೋಕದ ಅನ್ಯರಂತೆ ನಾವು ಪೂಜಿಸುವುದು, ವಿಗ್ರಹಾರಾಧನೆ ಇವೆಲ್ಲ ಮಾಡುವುದು ಇದು ದೇವರಿಗೆ ಕೋಪವನ್ನ ತರಿಸುವಂತ ವಿಷಯವಾಗಿದೆ ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕೇಳಲಿ. ಆಮೇನ್, ಹಲ್ಲೆಲೂಯಾ. ಆದರೆ ಪರಲೋಕದಲ್ಲಿರುವ ಕೋಟಿ ದೇವದೂತರು ಅವರ ಸುತ್ತಲೂ ಇದ್ದಾರೆ, ದೇವರ ಸುತ್ತಲೂ. ಆಮೇನ್, ಹಲ್ಲೆಲೂಯಾ. ಈ